ಎಸ್ ನೋಡಿ, ಬಿಗ್ ಬಾಸ್ ರಜತ್ ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಕಾಂಟ್ರವರ್ಸಿಯಲ್ಲಿ ಇದ್ದೇ ಇರ್ತಾರೆ. ಇದೀಗ ಮತ್ತೊಮ್ಮೆ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇದುತ್ತಾ ಬಿಂದಾಸ್ ಆಗಿ ಫೋಟೋ ಶೂಟ್ ಮಾಡಿದ್ದಾರಂತೆ. ಹಾಗಾಗಿ ಬಿಗ್ ಬಾಸ್ ಹುಡುಗನ ಹುಚ್ಚಾಟಕ್ಕೆ ಇದೀಗ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡವಾಗಿರುವಂತಹ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಹತ್ರ ಈ ರೀತಿಯಾದಂತಹ ಫೋಟೋ ಶೂಟ್ ಅನ್ನ ಮಾಡಿಸಿಕೊಂಡಿದ್ದಾರಂತೆ. ಹಾಗಾಗಿ ಇದೀಗ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದೋದು ನಿಷೇಧ ಇದೆ. ಹೌದು, ಅದಾದ ನಂತರ ಒಂದು ಸಾಂಸ್ಕೃತಿಕ ಜಾಗ ಇಲ್ಲಿ ನಿಂತ್ಕೊಂಡು ಈ ರೀತಿಯಾದಂತಹ ಫೋಟೋಶೂಟ್ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇದುತ್ತಾ ಬಿಂದಾಸ್ ಆಗಿ ಫೋಟೋಶೂಟ್ ಮಾಡಿಸಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಆಗಿರುವಂತಹ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಹತ್ರ ರಜತ್ ಫೋಟೋಶೂಟ್ ಮಾಡಿಸಿದ್ದಾರೆ. ಸಿಗರೇಟ್ ಸೇದುತ್ತಾ ಕಾರಿನಿಂದ ಇಳಿಯುವಂತಹ ವಿಲನ್ ಲುಕ್ನಲ್ಲಿ ನಡೆದಿರುವಂತಹ ಫೋಟೋಶೂಟ್ ಇದು. 2 ರೀತಿಯ ಫೋಟೋಶೂಟ್ ಮಾಡಿಸಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲೂ ಕೂಡ ಹಾಕೊಂಡಿದ್ದಾರಂತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ ಎಲ್ಲ ಗೊತ್ತಿದ್ದು ಶೋಕಿಗಾಗಿ ರೀಲ್ಸ್ ಮಾಡಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ರಜತ್. ಈ ಹಿಂದೆ ಶೂಟಿಂಗ್ ಸೆಟ್ನಲ್ಲೂ ಕೂಡ ಮಚ್ಚಿಡಿದು ಫೋಟೋ ಶೂಟ್ ಮಾಡಿಸಿಕೊಂಡು ಜೈಲು ಕೂಡ ಹೋಗಿ ಬಂದಿದ್ದಾರೆ. ಅದಾದ ನಂತರ ಬೇಲ್ ಸಿಕ್ತು, ಆಮೇಲೆ ಹೊರಗೆ ಬಂದ್ರು. ಪರಪ್ಪನಾಗ್ರಹಾರ ಜೈಲಲ್ಲೇ ಹೋಗಿದ್ರು. ಇದೇ ವಿಚಾರಕ್ಕೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಚ್ಚನ್ನ ಹಿಡಿದು ಮಾಸ್ ಆಗಿ ರೀಲ್ಸ್ ಅನ್ನ ಮಾಡಿದ್ರು ಅಂತ ಹೇಳಿ ಕೇಸ್ ಆಗಿ ಅದಾದ ನಂತರ ಪರಪ್ಪನಾಗ್ರಹಾರ ಜೈಲಿಗೆ ಹೋಗಿದ್ರು. ಅದಾದ ನಂತರ ಬೇಲ್ ಸಿಕ್ಕಿತ್ತು. ಇದೀಗ ಮತ್ತೊಮ್ಮೆ ಇಂಥದ್ದೇ ವಿವಾದ. ಜೈಲಿಗೆ ಹೋಗಿ ಬಂದ್ರೂ ಕೂಡ ರಜತ್ ಬುದ್ಧಿ ಕಲಿತಾ ಇಲ್ವಾ ಅಂತ ಹೇಳಿ ಇದೀಗ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೊಮ್ಮೆ ರಜತ್ ಮಾಡಿಸಿರುವಂತಹ ಈ ಒಂದು ಫೋಟೋ ಶೂಟ್ ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಕಳೆದ ಬಾರಿಯೂ ಕೂಡ ಒಂದು ರೀಲ್ಸ್ ಅನ್ನ ಮಾಡಿರ್ತಾರೆ. ಮಾಸ್ ಆಗಿ ಒಂದು ಮಚ್ಚನ್ನ ಹಿಡಿದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂತ ರೀಲ್ಸ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಅದು ವೈಲೆನ್ಸ್ ಪ್ರಕಾರ ಇದು ಸರಿಯಲ್ಲ ಅಂತ ಹೇಳಿ ಅವ್ರ ಮೇಲೆ FIR ಕೂಡ ಆಗಿತ್ತು. ಅದಾದ ನಂತರ ಅವ್ರು ಜೈಲಿಗೆ ಕೂಡ ಹೋಗಿದ್ರು. ಅದಾದ ನಂತರ ಬೇಲ್ ಮೇಲೆ ಹೊರಗೆ ಬಂದಿದ್ರು. ಇದೀಗ ಮತ್ತೊಂದು ಫೋಟೋ ಶೂಟು. ಸಿಗರೇಟ್ ಸೇದ್ಕೊಂಡು ಕಾರಿಂದ ಇಳಿತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಟೋಟಲಿ ಮಾಸ್ ಹಾಗೂ ವಿಲನ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಫೋಟೋ ಶೂಟ್ ಅನ್ನ ಮಾಡಿಸಿ ಅದಾದ ನಂತರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇಷ್ಟೆಲ್ಲ ಆದ್ರೂ ರಜತ್ ಬುದ್ಧಿ ಕಲಿತಾ ಇಲ್ವಾ ಅಂತ ಹೇಳಿ ಇದೀಗ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಮೆಂಟ್ಸ್ ಕೂಡ ಇಂಥದ್ದೇ ಬರ್ತಾ ಇರಬಹುದು. ಬಹುಶಃ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇದುತ್ತಾ ಬಿಂದಾಸ್ ಫೋಟೋಶೂಟ್ ಮಾಡಿಸಿದ್ದಾರೆ. ಹಾಗಾಗಿ ಮೈಸೂರಿನ ಪಾರಂಪರಿಕ ಕಟ್ಟಡ ಇದು, ಎಲ್ಲೋಗ್ಬಿಟ್ಟು ಈ ರೀತಿಯಾದಂತಹ ಫೋಟೋಶೂಟ್ ಯಾಕೆ ಮಾಡಿಸಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ನೋಡ್ತಾ ಇದ್ದೀವಿ, ಇಲ್ಲಿ ಬಿಗ್ ಬಾಸ್ ರಜತ್ತು ಕಳೆದ ಬಾರಿಯೂ ಕೂಡ ಇಂಥದ್ದೇ ವಿವಾದದಲ್ಲೇ ಇದ್ರು. ಇದೀಗ ಮತ್ತೊಮ್ಮೆ ಇಲ್ಲಿ ಒಂದು ಪಾರಂಪರಿಕ ಕಟ್ಟಡ ಅಂತ ಇಲ್ಲೇನು ಕಾಣಿಸ್ತಾ ಇದೆ, ಅಲ್ಲಿ ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಕಾರಿಂದ ಎಳ್ಕೊಂಡು ಟೋಟಲಿ ವಿಲನ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನೆಟ್ಟಿಗರು ಆಕ್ರೋಶ ಹೊರಹಾಕ್ತಿದ್ದಾರಂತೆ. ಹಾಗಾಗಿ ಮುಂದೆ ಇದಕ್ಕೂ ಏನಾದ್ರೂ ವಿವಾದ ಆಗಿ ಇದ್ರಕ್ಕೂ ಏನಾದ್ರೂ FIR ಆಗುವಂತದ್ದು ಏನಾದ್ರೂ ಆಗಬಹುದಾ? ಖಂಡಿತ ರೋಷಿಣಿ, ಏನು ಮೈಸೂರಿಗೆ ಆಗಮಿಸಿದಂತಹ ರಜತ್ ಅವರು ಮೈಸೂರಿನ ಹಳೆ DC ಆಫೀಸ್ ಏನಿದೆ ಅದು ಆ ಪಾರಂಪರಿಕ ಕಟ್ಟಡ ಅಂತ ಹೇಳಿ ಗುರುತಿಸಲಾಗಿದೆ. ಸೊ ಆ ಕಟ್ಟಡದ ಮುಂದೆ ಇವತ್ತು ಬೆಳಗಿನ ಜಾವ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಫೋಟೋ ಶೂಟ್ ಔಟ್ ಗೆ ಬಂದಂತ ಸಂದರ್ಭದಲ್ಲಿ ಸಿಗರೇಟ್ ಅನ್ನು ಕಾರಿನಿಂದ ಇಳಿಬೇಕಾದ್ರೆ ಸಿಗರೇಟ್ ಅನ್ನ ಸೇದ್ಕೊಂಡು ಕೆಳಗಡೆ ಇಳಿದಿರ್ತಕ್ಕಂಥದ್ದು. ಎಲ್ಲೋ ಪಾರಂಪರಿಕ ಕಟ್ಟಡದ ಮುಂದೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಅಲ್ಲಿನ ಸಂಬಂಧಪಟ್ಟ ಸ್ಟೇಷನ್ ಅಲ್ಲಿ FIR ಕೂಡ ಆಗಿದೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ ರಜತ್ ಅವ್ರಿಗೆ ಇನ್ನೊಂದು FIR ಮೈಸೂರಿನಲ್ಲಿ FIR ಆಗುವಂತಹ ಸಾಧ್ಯತೆಗಳು ಅತಿ ದಟ್ಟವಾಗಿರೋದ್ರಿಂದ ರಜತ್ ಅವ್ರಿಗೆ ಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು ರೋಷಿಣಿ. ಇದ್ರ ಬಗ್ಗೆ ರಜತ್ ಏನಾದ್ರು ರಿಯಾಕ್ಟ್ ಮಾಡಿದಾರಾ ಅಂತಂದ್ರೆ ಏನಾದ್ರು ಆನ್ಸರ್ ಕೊಟ್ಟಿದಾರಾ ಇದಕ್ಕೆ ಅಂತ? ಫೋಟೋ ಶೂಟ್ ಆದ ನಂತರ ಆ ವ್ಯಕ್ತಿ ಮೈಸೂರಿನಿಂದ ಕಾಣೆಯಾಗಿದ್ದಾನೆ. ಸೊ FIR ಆಗುವಂತಹ ಸಾಧ್ಯತೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಕಾಣೆಯಾಗಿದೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ ಇದುವರೆಗೂ ಕೂಡ ರಜತ್ ಅವರು ಯಾವುದೇ ಮಾಧ್ಯಮಕ್ಕೆ ಲಭ್ಯವಿರುವುದಿಲ್ಲ ರೋಷಿಣಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಪದೇ ಪದೇ ಮತ್ತೊಮ್ಮೆ ಇದೀಗ FIR ಆಗಿದೆಯಂತೆ. ಬಹುಶಃ FIR ಆಗಬಹುದು ಅಂತ ಹೇಳಿ ಅಂದ್ಕೊಂಡ್ವಿ. ಈಗ ಮಾಹಿತಿ ಬರ್ತಾ ಇರುವಂತದ್ದು FIR ಆಗಿದೆ ಅಂತ ಹೇಳಿ. ಹಾಗಾಗಿ ಇದ್ರ ಬಗ್ಗೆ ಸದ್ಯಕ್ಕೆ ರಜತ್ ಏನು ರಿಯಾಕ್ಟ್ ಮಾಡಿಲ್ಲ. ಆದ್ರೂ ನೋಡೋಣ ಏನ್ ರಿಯಾಕ್ಟ್ ಮಾಡ್ತಾರೆ, ಈ ಬಾರಿ ಏನ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಇರುವಂತದ್ದು. ಆದ್ರೂ ಕೂಡ ಯಾರೂ ಮಾಡದೇ ಇರುವಂತದ್ದೇನ್ ನಾನೇನ್ ಮಾಡಿಲ್ವಲ್ಲ, ಈ ತರ ತುಂಬಾ ಜನ ಮಾಡ್ತಾರಲ್ವಾ, ಮತ್ ನಾನ್ ಯಾಕೆ ಮಾಡಬಾರ್ದು, ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳಿ ರಜತ್ ಒಂದ್ ಕಡೆ ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಕಡೆ ಕೆಲವೊಂದು ಪಾರಂಪರಿಕ ಜಾಗಗಳು ಅಂತ ಇದ್ರೆ ಅಲ್ಲಿ ಬಹುಶಃ ಇದೆಲ್ಲ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತ ಒಂದು ಮಹತ್ವ, ಅದರದ್ದೇ ಆದಂತ ಒಂದು ಇತಿಹಾಸ ಹೊಂದಿರುವಂತ ಜಾಗ ಇದೆಲ್ಲವೂ ಕೂಡ ಮೈಸೂರಿನ ಪಾರಂಪರಿಕ ಜಾಗ. ಹಾಗಾಗಿ ಅಲ್ಲಿ ಹೋಗಿ ಈ ರೀತಿಯಾಗಿ ವಿಲನ್ ಲುಕ್ ಅಲ್ಲಿ ಕಾಣಿಸ್ಕೊಂಡು ಅಥವಾ ಈ ರೀತಿಯಾಗಿ
ಕಾನೂನು ಬಾಹಿರವಾಗಿ ಶೂಟ್ಗಳನ್ನು ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ಇದೀಗ ಅವ್ರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆಯಂತೆ. ನೋಡೋಣ ಈಗ ರಜತ್ ಏನ್ ಮಾಡ್ತಾರೆ, ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಕಾದ್ ನೋಡ್ಬೇಕಾಗುತ್ತೆ.